ಧನುರಾಶಿ ಮೇ ತಿಂಗಳ ಭವಿಷ್ಯವನ್ನು ನೋಡೋಣ. ಧನುರಾಶಿಯಿಂದ 4ರಲ್ಲಿ ಕುಜ ಬುಧ ರಾಹುಗಳ ಯೋಗ, 3ನೇ ಮನೆಯಲ್ಲಿ ಶನಿ, 5ರಲ್ಲಿ ರವಿ ಗುರುಗಳ ಮತ್ತು ಶುಕ್ರನ ಯೋಗ, 10ರಲ್ಲಿ ಕೇತು. ಈ ಗುರು ಲಗ್ನಾಧಿಪತಿಯಾಗಿ ಪಂಚಮದಲ್ಲಿ ಬರುವುದು ಬಹಳ ಒಳ್ಳೆಯದು. ಗುರು ದೃಷ್ಟಿಯು ಲಗ್ನಕ್ಕೆ ಇರುತ್ತೆ, ಆದ್ದರಿಂದ ಅನೇಕ ಕೆಲಸ ಕಾರ್ಯಗಳು ನಮಗೆ ನೆರವೇರುತ್ತೆ, ಅದರಲ್ಲಿ ಸಂದೇಹನೇ ಇಲ್ಲ. ಆದರೆ ಈ ತಿಂಗಳು ನಮಗೊಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕಾರಣ ಗುರು ಮೌಢ್ಯ ಜೊತೆಯಲ್ಲಿ ಈ ಗುರು ಬದಲಾವಣೆ ಆಗುವಂತಹದ್ದು. ಈ ತಿಂಗಳ ಕೊನೆಗೆ ಗುರು ಬದಲಾವಣೆ ಆಗ್ತಾನೆ. ಈ ರವಿ ನವಮಾಧಿಪತಿಯಾಗಿ ಉಚ್ಚದಲ್ಲಿ ಇರುವಂತಹ ರವಿ ಅವನು ಕೂಡ ಷಷ್ಠಕ್ಕೆ ಹೋಗ್ತಾನೆ. ಆದ್ದರಿಂದ ಇದುವರೆಗೂ ನಾವು ಎಲ್ಲ ತರಹದ ಅನುಕೂಲಗಳನ್ನು ಪಡೆದುಕೊಂಡ್ವಿ, ನಮಗೆ ಆಗೋದೇ ಇಲ್ಲ ಅನ್ನುವಂತಹದ್ದು ಕೂಡ ನಮ್ಮ ಕೈ ಸೇರಿರುವಂತಹ ಲಕ್ಷಣಗಳು ಇದ್ದಾವೆ. ಆದರೆ ಈ ಗುರುಮೌಢ್ಯದ ಕಾಲದಲ್ಲಿ ಕೆಲವು ಎಚ್ಚರಿಕೆಯನ್ನು ನಾವು ವಹಿಸಲೇಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ದೇವತಾ ಪ್ರಾರ್ಥನೆಗಳನ್ನು ನಡೆಸಬೇಕಾಗುತ್ತೆ. ಆವಾಗ ಮಾತ್ರ ಇದು ಒಂದು ಅನುಕೂಲಗಳು ನಮಗೆ ಆಗಿ ಬರುತ್ತೆ. ಅದರಲ್ಲಿಯೂ ನಮಗೆ ಈ ಚತುರ್ಥದಲ್ಲಿರ್ತಕ್ಕಂತಹ ಚತುರ್ಥದಲ್ಲಿ ಕುಜ ಬರುವಂತಹದ್ದು, ಅವನು ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರುವ ಕಾರಣ ಮನಸ್ಸನ್ನು ವಿಚಲಿತವಾಗಿ ಮಾಡ್ತಾನೆ. ಮನಸ್ಸು ಚಾಂಚಲ್ಯ, ಮನೋಚಾಂಚಲ್ಯ, ಜೊತೆಯಲ್ಲಿ ಸಪ್ತಮಾಧಿಪತಿಯಾದ ಬುಧನಿಗೆ ನೀಚಸ್ಥಿತಿ, ರಾಹುವಿನ ಯೋಗ ಇರೋದರಿಂದ ನಮಗೆ ಈ ವೈವಾಹಿಕ ವಿಷಯ, ಸಾಂಪತ್ರಿಕ ವಿಷಯ ಮತ್ತು ಸುಮ್ಮನೆ ಹಣ ವ್ಯರ್ಥ ಆಗುವಂತಹದ್ದು ಇತ್ಯಾದಿಗಳು ಅಧಿಕವಾಗುತ್ತೆ. ಇದರ ಜೊತೆಗೆ ಈ ತಿಂಗಳ ಮೊದಲನೇ ದಿವಸದ ತತ್ಕಾಲ ಲಗ್ನ ನೋಡಿದಾಗ ಈ ಅಷ್ಟಮಾಧಿಪತಿಯಾದಂತಹ ಚಂದ್ರ ದ್ವಿತೀಯದಲ್ಲಿ ಬರುವುದರಿಂದ ನಮಗೆ ಬರಬೇಕಾದಂತಹ ಏನು ಸಂಪತ್ತು ಇರುತ್ತೆ, ಆ ಬರಬೇಕಾದಂತಹ ಸಂಪತ್ತು ನಿಂತು ಹೋಗುವಂತಹದ್ದು ಅಥವಾ ಅದಕ್ಕೆ ಅಡಚಣೆ ಬರುವಂತಹ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ. ಆದ್ದರಿಂದ ಧನುರಾಶಿಯವರು ವಿಶೇಷವಾಗಿ ಗುರುವಿನ ಸ್ಮರಣೆ ಮಾಡುವಂತಹದ್ದು ಬಹಳ ಒಳ್ಳೆಯದ್ದು. ಜೊತೆಗೆ ಈ ಗುರುಗ್ರಹನ ಆರಾಧನೆ ಪ್ರತಿ ಗುರುವಾರ ಹಳದಿ ಬಟ್ಟೆಯಲ್ಲಿ ಕಡಲೆಕಾಳನ್ನು ಹಾಕಿ ಒಂದು ಜಪ ಮಾಡುವಂತಹದ್ದು, ಬೃಹಸ್ಪತಿಯೇ ನಮಃ ಅನ್ನುವಂತಹ ಬೃಹಸ್ಪತಿಯ ಮಂತ್ರವನ್ನು ಜಪ ಮಾಡಿ ಆನಂತರ ಅದನ್ನು ಯಾರಿಗಾದರೂ ದೇವಸ್ಥಾನಕ್ಕೆ ಹೋಗಿ ದಕ್ಷಿಣೆ ಸಮೇತವಾಗಿ ದಾನ ಮಾಡಿ, ಅದರಿಂದಲೂ ಕೂಡ ಗುರುಗ್ರಹನಿಂದ ಸೂಚಿತವಾದ ಎಲ್ಲ ವಿಧವಾದ ಕಷ್ಟಗಳನ್ನು ನಾವು ಪಾರು ಮಾಡಿಕೊಳ್ಳಬಹುದು. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ಅವರ ವಿದ್ಯಾಭ್ಯಾಸ ಕಾಲ ಎಲ್ಲ ವಿಚಾರ ಮಾಡುವಾಗ ಮನೋವೇದನೆ ಅಥವಾ ಮನಸ್ಸಿಗೆ ಸಿಗಬೇಕಾದಂತಹ ಕಾಲೇಜು ಸಿಕ್ಕಿಲ್ಲ ಅನ್ನುವ ದುಃಖದಿಂದಲೋ ನಾವು ವಿದ್ಯಾಭ್ಯಾಸದ ಕಡೆ ಮನಸ್ಸು ಕೊಡದೇ ಇರುವಂತಹದ್ದು, ನಮ್ಮ ಒಲುಮೆ ಹಾಳಾಗಿ ಹೋಗುವಂತಹ ಸಾಧ್ಯತೆ ಎಲ್ಲ ಇರುತ್ತೆ. ಆದರೆ ಪಂಚಮದ ಗುರು ಮೌಢ್ಯಾವಸ್ಥೆಯಲ್ಲಿ ಇದ್ದರೂ ಕೂಡ ನಾವು ಕಷ್ಟಪಟ್ಟಾದರೂ ನಮಗೆ ಬೇಕಾದಂತಹ ಈ ಕಾಲೇಜನ್ನು ಗಿಟ್ಟಿಸಿಕೊಳ್ಳುವಂತಹ ಸಾಮರ್ಥ್ಯ ನಿಮಗೆ ಇದೆ. ಅದರ ಜೊತೆಗೆ ಈ ನವಮಾಧಿಪತಿಯಾದಂತಹ ರವಿ ಷಷ್ಠದಲ್ಲಿ ಸಂಚಾರ ಮಾಡುವುದರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ತಂದೆಯ ಒಂದು ಮನಸ್ಥಿತಿ, ತಂದೆಯ ಜೊತೆಗೆ ವ್ಯಾಜ್ಯ, ತಂದೆಗೂ ಮತ್ತು ನಿಮಗೂ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು ಇತ್ಯಾದಿಗಳನ್ನು ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ಈ 13ನೇ ತಾರೀಕಿನ ನಂತರ ಆದಷ್ಟು ತಂದೆಯ ಜೊತೆಗೆ ಒಂದು ಮಾತಿನ ಚಕಮಕಿಗೆ ಇಳಿಯದೇ ಇರುವಂತಹದ್ದು ಒಳ್ಳೆಯದು. ನೀವು ಎಷ್ಟೇ ಸಮಜಾಯಿಷಿ ಕೊಟ್ಟು ಹೀಗೆ ಮಾಡಿ ಅಂತ ಹೇಳಿದರೂ ಕೂಡ ಕೇಳುವವರಲ್ಲ. ಆದ್ದರಿಂದ ನಾವು ಎಷ್ಟು ಹೇಳಬೇಕು, ಯಾವ ಹಂತದವರೆಗೂ ಹೇಳಬೇಕು ಅನ್ನೋದನ್ನು ವಿಚಾರ ಮಾಡಿ ಅವರಿಗೆ ಹೇಳಿ ಸುಮ್ಮನಾಗುವಂಥದ್ದು ಒಳ್ಳೆಯದು. ಇನ್ನು ಈ ಸಪ್ತಮಾಧಿಪತಿಯಾಗಿರತಕ್ಕಂತಹ ಬುಧ ನೀಚಸ್ಥಿತಿ ಮತ್ತು ಕುಜನ ಒಂದು ಯೋಗ, ರಾಹುವಿನ ಒಂದು ಯೋಗ ಇರೋದರಿಂದ ನಿಮ್ಮ ಬುದ್ಧಿ ಅದು ಒಂದು ಅಧರ್ಮದ ಕಡೆ ಹೋಗುವಂತಹದ್ದು, ರಾಹುಗ್ರಸ್ತತೆ ಇರೋದರಿಂದ ಬೇಡದ ಕಡೆ ಮನಸ್ಸು ಹೋಗುವಂತಹದ್ದು, ಹೊರಗಿನ ಪದಾರ್ಥವನ್ನು ತಿನ್ನಬೇಕು ಅಂತ ಅನಿಸುವಂತಹದ್ದು, ಅದಕ್ಕೆ ಹೆಚ್ಚು ಒತ್ತು ಕೊಡುವಂತಹದ್ದು, ಮನೆಯ ತಿಂಡಿಯನ್ನು ತಿನ್ನದೇ ಇರುವಂತಹದ್ದು, ಹೀಗೆ ಹೆಚ್ಚಿನ ಒಂದು ಆಲೋಚನೆಗಳು ಬರುತ್ತೆ. ಆದರೆ ಅದರಿಂದಾಗಿ ಒಂದಿಷ್ಟು ಅನಾರೋಗ್ಯವನ್ನು ತಂದುಕೊಳ್ತೀರಿ. ಆದ್ದರಿಂದ ಹೊರಗಿನ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು, ಅದರಲ್ಲೂ ಜಂಕ್ ಫುಡ್ ಏನಿದೆ ಅದನ್ನು ಬಿಟ್ಟುಬಿಟ್ರೆ ಬಹಳ ಒಳ್ಳೆಯದು.
ಅದರಲ್ಲಿ ಪ್ರಧಾನವಾಗಿ ಮೂಲಾ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರ, ಈ ಎರಡು ನಕ್ಷತ್ರದವರು ಆರೋಗ್ಯದಲ್ಲಿ ತುಂಬ ಜಾಗೃತಿಯಾಗಿರಬೇಕು. ಹೊರಗಿನ ಪದಾರ್ಥವನ್ನು ಪೂರ ಬಿಟ್ಟರೆ ಬಹಳ ಒಳ್ಳೆಯದು. ಆವಾಗ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಬರುತ್ತೆ. ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒಲವು ನಮಗೆ ಕಂಡು ಬರುತ್ತೆ. ಇನ್ನು ಈ ಚತುರ್ಥದಲ್ಲಿ ಬುಧ ಮತ್ತು ಕುಜನ ಯೋಗ ಇರೋದರಿಂದ ನೀವೇನಾದರೂ ಈ ಭೂಮಿ ಸಂಬಂಧಪಟ್ಟಂತಹ ಭೂಮಿಗೆ ಕೈ ಹಾಕುವಂಥದ್ದು, ಭೂಮಿ ತಗೊಳ್ಬೇಕು, ಮನೆ ತಗೊಳ್ಬೇಕು ಅನ್ನೋಂಥ ಯೋಚನೆ ಇದ್ದರೆ ಒಮ್ಮೆ ಆ ಡಾಕ್ಯುಮೆಂಟ್ಸ್ ಏನಾರ ಪೂರ್ತಿ ನೋಡಿಕೊಂಡು ಆನಂತರ ಅದಕ್ಕೆ ಕೈ ಹಾಕುವಂತಹದ್ದು ಒಳ್ಳೆಯದು. ಮತ್ತು ಸಂತಾನಾಕಾಂಕ್ಷಿಗಳು ಸಂತಾನದ ಲಾಭ ಪಡೆದುಕೊಳ್ಳುವಂತಹ ಸಾಧ್ಯತೆ ಎಲ್ಲ ಇದೆ. ಇನ್ನು ಈ ಆರೋಗ್ಯದಲ್ಲಿ ಮಾತ್ರ ನಾನು ಹಿಂದೆ ಹೇಳಿದ ಹಾಗೆ ಗಮನ ಹರಿಸಬೇಕು. ವಿವಾಹ ಆಗದೇ ಇರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದೀರಿ, ಅದು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಯೇ ಇದೆ. ಅದರಲ್ಲಿಯೂ ಕೂಡ ಇಷ್ಟಪಟ್ಟ ಹುಡುಗಿಯನ್ನು ಬಿಟ್ಟು ದೊಡ್ಡವರು ಹೇಳಿದ ಹುಡುಗಿಯ ಜೊತೆಗೆ ವಿವಾಹ ಆಗುವಂತಹ ಸಾಧ್ಯತೆಗಳು ಇದೆ. ಹಾಗಂತೇಳಿ ಬೇಸರ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ದೊಡ್ಡವರನ್ನು ದೂರುವಂಥದ್ದಾಗಲಿ ಮಾಡಬೇಡಿ. ಕಾರಣ ನೀವು ಇಷ್ಟಪಟ್ಟಂತಹ ಹುಡುಗಿಯನ್ನು ಮದುವೆ ಮಾಡಿಕೊಂಡರೂ ಅದು ಜಾತಕಾದಿಗಳು ಹೊಂದುತ್ತಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿಸಿ. ಇಲ್ಲ ಅಂತ ಆದರೆ ಅನೇಕ ಅನರ್ಥಗಳಿಗೆ ದಾರಿ ಕೊಡಬೇಕಾದ ಪ್ರಸಂಗಗಳು ಎದುರಾಗುವ ಸಾಧ್ಯತೆ ಇದೆ. ಇನ್ನು ಈ ವಿವಾಹ ಆದಂತಹ ವ್ಯಕ್ತಿಗಳ ಸಂಸಾರದ ಜೀವನದಲ್ಲಿಯೂ ಕೂಡ ಸಂತಾನ ಆಗದೆ ಅಥವಾ ಭಿನ್ನಾಭಿಪ್ರಾಯಗಳಿಂದ ಬಳಲುವಂತಹ ಒಂದು ಅವಕಾಶವೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ರಾಹುವಿಗೆ ಸಂಬಂಧಪಟ್ಟ ಜಪಾದಿಗಳನ್ನು ಅಥವಾ ನೀವೇ ಪ್ರತಿ ಮಂಗಳವಾರ ನಾಗದೇವರಿಗೆ ಹಾಲೆರೆಯುವಂತಹ ಕೆಲಸಗಳನ್ನು ಮಾಡುವಂತಹದ್ದು ಅದು ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ದ್ವಿತೀಯದಲ್ಲಿರುವ ಕಾರಣ ಇನ್ನು ಮಾನಸಿಕವಾಗಿರ್ತಕ್ಕಂತಹ ದುಃಖ, ಮನೋವೇದನೆ ಇತ್ಯಾದಿಗಳು ಕೂಡ ಕಂಡು ಬರ್ತಾ ಇದೆ. ಅದು ಸ್ವಲ್ಪ ಗಮನ ಹರಿಸಿ. ಜೊತೆಗೆ ಈ ಕರ್ಮಸ್ಥಾನದಲ್ಲಿ ಕೇತು ಬಂದ ಕಾರಣ ಹೊಸದಾಗಿ ಯಾರು ಕೆಲಸಕ್ಕೆ ಸೇರಿಕೊಂಡಿದ್ದೀರಿ ಆ ಕೆಲಸದಲ್ಲಿ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂತಹದ್ದು ಅಥವಾ ಸಂತೋಷ ಇಲ್ಲದೆ ಇರುವಂತಹದ್ದು, ಅದರಿಂದ ಈ ಕೆಲಸವೇ ಬೇಡಪ್ಪ ಅಂತ ಅನಿಸುವ ಮಟ್ಟಿಗೆ ನಮಗೆ ತೊಂದರೆ ಆಗುವ ಸಾಧ್ಯತೆಯೂ ಇದೆ. ಆದರೆ ಹೆದರುವ ವಿಚಾರ ಇಲ್ಲ, ಭಗವಂತನ ಅನುಗ್ರಹದಿಂದ ಅನುಕೂಲ ಆಗುತ್ತೆ. ಆದರೆ ಯಾರಿಗೆ ಈ ತರಹದಲ್ಲಿ ಅನುಭವ ಬರ್ತಾ ಇದೆ ಅಂತಹವರು ವಿಶೇಷವಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡುತ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಲಾಭಾಧಿಪತಿ ಆಗಿರತಕ್ಕಂತಹ ಶುಕ್ರ ಪಂಚಮದಲ್ಲಿರುವ ಕಾರಣ ಒಳ್ಳೆಯದಾಗುತ್ತೆ. ಒಳ್ಳೆ ಲಾಭದಾಯಕವಾಗಿರ್ತಕ್ಕಂತಹ ದಿನಗಳನ್ನು ಕಾಣಬಹುದು. ಜೊತೆಗೆ ವ್ಯಯದಲ್ಲಿರ್ತಕ್ಕಂತಹ ವ್ಯಯಾಧಿಪತಿ ಆಗಿರತಕ್ಕಂತಹ ಕುಜ ಚತುರ್ಥದಲ್ಲಿ ಇರುವ ಕಾರಣ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಬುದ್ಧಿ ಅದು ನಮ್ಮ ಕೈತಪ್ಪಿ ಹೋಗುವಂತಹ ಅವಕಾಶವೇ ಹೆಚ್ಚು. ಪಾಪ ಕೆಲಸದ ಕಡೆ ಮನಸ್ಸು ಮಾಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ. ಒಟ್ಟಾರೆ ಧನುರಾಶಿಯವರು ನಾನು ಆವಾಗ ಹೇಳಿದ ಹಾಗೆ ನಮ್ಮ ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಆ ದೃಷ್ಟಿಯಿಂದ ಪ್ರಾಣಾಯಾಮವನ್ನು ಮಾಡುವಂತಹದ್ದು, ಬೆಳಗಿನ ಕಾಲದಲ್ಲಿ ಎದ್ದು ಒಂದಿಷ್ಟು ವಾಕಿಂಗ್ ಮಾಡುವಂತಹದ್ದು, ಆ ಕಾಲದ ಒಂದು ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡಿ ಫ್ರೆಶ್ ಆಗುವಂತಹದ್ದು, ಅದರಿಂದ ಬುದ್ಧಿ ಪ್ರಚೋದನೆ ಒಳ್ಳೆ ಕಡೆ ಆಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡುವಂತಹದ್ದು, ಇದರ ಜೊತೆಗೆ ಮನೆಯಲ್ಲಿ ದುರ್ಗಾದೇವಿಯ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಅವಕಾಶ ಆದರೆ ಕೇತು ಶಾಂತಿಯನ್ನು ಮಾಡಿಸಿಕೊಳ್ಳಿ. ಕೇತು ಜಪ, ಕೇತು ಶಾಂತಿ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳಿ. ಖಂಡಿತ ಭಗವಂತ ಒಳ್ಳೆಯದು ಮಾಡ್ತಾನೆ. ದೇವರು ಸದಾ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.